ಸುಪ್ರೀಂ ಕೋರ್ಟ್ ಲಾಯರ್ ನೀವು? ಸುಪ್ರೀಂ ಕೋರ್ಟ್ ಜಡ್ಜ್ ನೀವು? ಯಾಕೆ ಎಷ್ಟು ವರ್ಡಿಕ್ಟ್ ಬಂದಿದೆ 2002 ಗೋದ್ರಾ ಅಲ್ಲಿ ಗಲಾಟೆ ಆಗಿತ್ತು ಇಲ್ವೋ? ಕೇಳಿ ಇಲ್ಲಿ ಗಲಾಟೆ ಆಗಿದೆ ಇಲ್ವೋ? ಹತ್ಯಾಕಾಂಡ ಆಗಿದೆ ಇಲ್ವೋ? ನರ ಹತ್ಯೆ ಆಗಿದೆ ಇಲ್ವೋ? ಕೇಳಿಸ್ಕೊಳ್ಳಿ. 10 ವರ್ಷದಲ್ಲಿ ಹೇಳ್ರಿ ಇಲ್ಲ ನಿಮಿಷ 20 ವರ್ಷ ಅಲ್ಲ ನಾನು ಕೇಳ್ತಿರೋದು. ಈಗ ಒಂದು ಆರೋಪ ಮಾಡ್ತೀರಿ ನೀವು ಯಾವಾಗ ಸರ್ಕಾರಕ್ಕೆ ಬರ್ತಿರೋ ಈ ತರ ಆಗುತ್ತೆ ಅಂತ. ಯಾವ ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು? ಯಾವ ಸರ್ಕಾರ ಯಾವ ಪಕ್ಷ ಬಂದ್ರು ಮತ ಮಾಡ್ತಾರೆ ಇರ್ತಾರೆ ಅಂತ ಹೇಳಿದ್ದೀನಿ ನಾನು ಯಾವ ಪಕ್ಷ ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಗೆ ಇದೇ ನಿಮ್ಮದೇ ಯಾರು ಹೇಳಿರೋದು ಇದನ್ನ ಕೇಳಿಸ್ಕೊತೀರಾ? ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆ ಅಂತ ಇರುತ್ತೆ. ಅದು ನಾವು ಹಿಂದೂಗಳು ಮಾಡ್ತೀವೋ ಮುಸ್ಲಿಮರು ಮಾಡ್ತಿರೋ ಅನ್ನೋದು ಮುಖ್ಯ ಅಲ್ಲ. ನಮಗೆ ನಾವು ಸಹಿತ ನಮ್ಮ ಹಿಂದೂಗಳು ಅಂತ ನಾವು ಏನು ಹೇಳ್ತೀವಲ್ಲ ಹೆಮ್ಮೆಯಿಂದ ನಮ್ಮ ಜನರಲ್ಲೂ ಸಹಿತ ಈ ಕ್ರೈಮ್ ಮಾಡ್ತಕ್ಕಂಥವ್ರು ಇದ್ದಾರೆ. ಮತ್ತೊಂದು ದ್ವೇಷ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಅಂಧ ಧರ್ಮ ಅಂತಿದೆಯಲ್ಲ, ಅದು ಮತ್ತೊಂದು ಧರ್ಮವನ್ನು ದ್ವೇಷಿಸುವುದು. ಸುರ್ಭಿ ಅವರೇ, ಈಗ ನೋಡಿ ಪ್ರಧಾನ ಮಂತ್ರಿ ಮೋದಿ ಅವರು ಒಂದು ಸಂಕಲ್ಪ ಪತ್ರ ಪ್ರಣಾಳಿಕೆ ಪತ್ರ ರಿಲೀಸ್ ಮಾಡಿದ್ರು. 76 ಪೇಜು ಫುಲ್. ನಾನು ಟಾಪ್ ಟು ಬಾಟಮ್ ಓದಿದೆ. ಮೊನ್ನೆ ಲೈವ್ ಇದ್ದೀರಿ ನಾವು. ಅದು ಅವರು ಸಂಕಲ್ಪ ಪತ್ರ ಅದು ರಿಲೀಸ್ ಮಾಡಿದಾಗ ಭಾನುವಾರ ಆಗಿತ್ತು. ಅದು ಅದ್ರ ಬಗ್ಗೆ ಎಲ್ಲೂ ಚರ್ಚೆನೇ ಇಲ್ಲ ಕರ್ನಾಟಕದಲ್ಲಿ. ಶೋಭಾ ಕರಂದ್ಲಾಜೆ ಅವರು ಒಂದು ಸುದ್ದಿಗೋಷ್ಠಿ ಮಾಡಿಲ್ಲ. ಅಕ್ಷಯ ಅವ್ರು ಮನೆಗೆ ಹೋಗಿರಲ್ಲ, ಮೊನ್ನೆ ರಾತ್ರಿನೇ ಮನೆಗೆ ಹೋಗಿರೋ. ಬಟ್ ಈ ಮೋದಿ ಗ್ಯಾರಂಟಿ ಈಗ ಪತ್ರ ಇದು ಸಂಕಲ್ಪ ಪತ್ರ ಇದೆಯಲ್ಲ, ಇದು ಪ್ರಣಾಳಿಕೆ ಪತ್ರ ಮೇಲೆ ಒಂದು ಸುದ್ದಿಗೋಷ್ಠಿ ಮಾಡಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ನನಗೆ ಗೊತ್ತಿಲ್ಲ ಮಾಡಿದಾರೋ ಇಲ್ವ ಅಂತ. ಯಾಕಂದರೆ ಮಾಡಿದ್ರೇನು ಕಾಣಿಸ್ಕೊಳ್ಳಿಲ್ಲ ಇಲ್ಲಿ. ಯಾಕಂದರೆ ಮಾಡಿದರೆ ನಾವು ಅದನ್ನ ಕವರ್ ಮಾಡ್ತಿದ್ವಿ. ಬಟ್ ಇದೊಂದು ವಿಡಿಯೋ ಬಂದಾಗ ಇಮಿಡಿಯೇಟಾಗಿ ರಿಯಾಕ್ಷನ್ ಬರುತ್ತೆ. ಅವ್ರ ಮನೆಗೆ ಹೋಗ್ತಾರೆ. ಇದು ಒಂದು ಎಲೆಕ್ಷನ್ ಇಶ್ಯೂ ಆಗಿಬಿಡುತ್ತೆ, ಪ್ರೊಟೆಸ್ಟ್ ಆಗುತ್ತೆ. ನಾನೊಂದು ಹೇಳ್ತೀನಿ ಶುರುಬಿ ಅವರೇ, ತುಂಬ ಜನ ನಾವು ಚರ್ಚೆ ಮಾಡ್ತೀವಿ. ವಿ ಆರ್ ಆಲ್ ಜರ್ನಲಿಸ್ಟ್. ಅಂದರೆ ಇವಾಗ ಯಾರು ಬಂದು ಒಂದು ಫೀಡ್ಬ್ಯಾಕ್ ಕೊಡ್ತಾರೆ ಅಥವಾ ಎಲೆಕ್ಷನ್ನಲ್ಲಿ ಏನು ನಡೀತಿದೆ ಅಂತ ಮಾತಾಡಿದಾಗ ಹೇಳೋದು ಒಂದು ಕಂಪ್ಲೇಂಟ್ ಇದೆ BJP ಮೇಲೆ. ಅವರು ರಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಇವತ್ತೊಬ್ರು ಯಾರು ಹೇಳ್ತಿದ್ರು, ನಾನು ಹೆಸರು ಹೇಳಲ್ಲ, ಪ್ರಶ್ನೆ ಅವ್ರಿಗೆ. ಇವತ್ತು ನಾನು ಹೆಸರು ಹೇಳಲ್ಲ, ಒಬ್ರು BJP ಅವರೇ ಅಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ. ಅವ್ರು ಹೇಳಿದ್ರು ಇದು ಚರ್ಚೆ ಇನ್ನೂ ಆಗಬೇಕು ಬಟ್ ಆಗ್ತಿಲ್ಲ ಅಂತ. ಯಾವುದು ಸಂಕಲ್ಪ ಪತ್ರದ ಬಗ್ಗೆನಾ? ಹೌದು, ಮೋದಿ ಗ್ಯಾರಂಟಿ ಬಗ್ಗೆ. ಓಕೆ, ಅದು ಇಶ್ಯೂ ಆಗ್ತಾ ಇಲ್ಲ. ರಿಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಇಲ್ಲ. ಇದ್ರ ಬಗ್ಗೆ ಚರ್ಚೆ, ಜೈ ಶ್ರೀರಾಮ್ ವಿಡಿಯೋ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ. ನಾನು ಉತ್ತರ ಕೊಡ್ಲಾ? ನಮ್ಮ ಪಕ್ಷದಲ್ಲಿ ಏನೇ ನಡೆದ್ರು ಒಂದು ಎವ್ರಿ ಡೇ ಒಂದು ರಿಪೋರ್ಟ್ ಅಂತ ನಾವು ಹಾಕ್ತೀವಿ. ಯಾವುದೇ ಒಂದು ಸೆಲ್ ಇದ್ರೂ ಒಂದು ರಿಪೋರ್ಟ್ ಅಂತ ಹಾಕ್ತೀವಿ. ನನಗೆ ಆಶ್ಚರ್ಯಕರವಾದ ಏನು ಅಂದರೆ, ನಿಮ್ಮ ರಿಪೋರ್ಟರ್ಸ್ ಕೂತೇ ಇರ್ತಾರೆ ನಮ್ಮ ಮೀಡಿಯಾ ಸೆಂಟ್ರಲ್ಲಿ. ನಾನು ಒಂದು ದಿನ ಹೋಗ್ತೀನಿ. ಯಾವತ್ತು ನಮ್ಮ ಸಂಕಲ್ಪ ಪತ್ರ ಬಂದಿದ್ದು 16ನೇ ತಾರೀಕು ಉಡುಪಿ, ಬಾಗಲಕೋಟೆ, ವಿಜಯಪುರ, ದಾವಣಗೆರೆ, ರಾಮನಗರ, ಬೇಕು ಅಂದ್ರೆ ಎಲ್ಲ 14ನೇ ತಾರೀಕು ನಮ್ದು, 15ನೇ ತಾರೀಕು ನಮ್ದು ಜೈಶಂಕರ್ ಅವ್ರು ಬಂದಿದ್ರು. 16ನೇ ತಾರೀಕು ನಾವು ಎಲ್ಲಾ ಒಂದು ನಮ್ಮ ವಿಭಾಗದಲ್ಲೂ ಪತ್ರಿಕಾಗೋಷ್ಠಿ ಮಾಡಿದೀವಿ. ಯಾರ್ಯಾರು ಇದ್ದಾರೆ ಅಂತ ಉಡುಪಿನಲ್ಲಿ ಕೆ ರಘುಪತಿ ಭಟ್ ಅವರು, ಕಿಶೋರ್ ಕುಮಾರ್ ಅವರು, ಗೀತಾಂಜಲಿ ಸುವರ್ಣ ಅವರು, ಬಾಗಲಕೋಟೆನಲ್ಲಿ CC ಪಾಟೀಲ್ ಅವರು, ಮಹೇಶ್ ತೆಂಗಿನಕಾಯಿ ಅವರು, ST ಪಾಟೀಲ್ ಅವರು, ವಿಜಯಪುರದಲ್ಲಿ CT ರವಿ ಅಣ್ಣ, RS ಪಾಟೀಲ್ ಅವರು, ವಿಜಯ್ ಜೋಶಿ ಅವರು, ದಾವಣಗೆರೆಯಲ್ಲಿ BS ಯಡಿಯೂರಪ್ಪ ಅವರು, ಎನ್ ರವಿಕುಮಾರ್ ಅವರು, GM ಸಿದ್ದೇಶ್ವರು. ಗ್ಯಾರಂಟಿ ವಿರೋಧಿಗಳು ಒಂಥರ ಎಲ್ಲೋ ಮಧ್ಯದಲ್ಲಿ ಕಾಮೆಂಟ್ ಮಾಡ್ತೀರಾ. ಇದೇ ಮೋದಿ ಗ್ಯಾರಂಟಿಯ ಪತ್ರದ ಬಗ್ಗೆ ನೀವು ಕ್ಯಾಂಪೇನ್ ಅಲ್ಲಿ ಫಾಲೋ ಮಾಡಿದ್ರೆ ಎಲ್ಲಾರು ನಾವು ಅದನ್ನ ಮಾತಾಡ್ಕೊಂಡು ಬರ್ತಾ ಇದೀವಿ. ಬಹಳಷ್ಟು ಜನ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಮ್ಮ ಮೀಡಿಯಾ ಸೆಂಟರ್ ಬೆಂಗಳೂರಲ್ಲೂ ಪತ್ರಿಕಾಗೋಷ್ಠಿ ಆಗಿದೆ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಎಲ್ಲಿಂದ ಈ ಇನ್ಫಾರ್ಮೇಶನ್ ತಗೊಂಡಿದ್ದೀರಾ. ನಾವು ಅಭಿವೃದ್ಧಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮಾತಾಡಲ್ಲ ಅಂತ ನಮ್ಮ ಸಂಕಲ್ಪ ಪತ್ರದಲ್ಲಿ ವಿಕಾಸ್ ಮತ್ತೆ ವಿರಾಸತ್ ಎರಡನ್ನು ಕಂಬೈನ್ ಮಾಡಿ ಒಂದು ಆಸ್ಪೆಕ್ಟ್ ಇದೆ. ಈಗ ಪ್ರಶ್ನೆ ಮಾಡಿದೆ ಗೊತ್ತಾ ಸುರ್ಭಿ ಅವರೇ, ಎಷ್ಟು ಕ್ವಿಕ್ ರಿಯಾಕ್ಷನ್ ಇರತ್ ನೋಡಿ. ಮೊನ್ನೆ ಇಲ್ಲಿ ನಗರದ ಪೇಟೆಲ್ ಗಲಾಟೆ ಆಯ್ತು, ತೇಜಸ್ವಿ ಸೂರ್ಯ ಹೋದ್ರು, ಶೋಭಾ ಕರಂದ್ಲಾಜೆ ಅವರು ಹೋದ್ರು, ಕೇಸ್ ಬಿತ್ತು, ಅದು ಬೇರೆ ವಿಚಾರ. ಇಲ್ಲಿ ನಿನ್ನೆ ಸಂಜೆ ಗಲಾಟೆ ಆಯ್ತು, ರಾತ್ರಿ ಆಲ್ರೆಡಿ ಶೋಭಾ ಕರಂದ್ಲಾಜೆ ಅವರು ಹೋಗಿ ಮೀಟ್ ಮಾಡೋದಾಗಿದೆ. ನಿಮ್ ಪರವಾಗಿ ನಾವು ತಪ್ಪು ಅಂತ ನಾವು ಹೇಳ್ತಿಲ್ಲ, ಬಟ್ ರಿಯಾಕ್ಷನ್ ಎಷ್ಟು ಕ್ವಿಕ್ ಆಗಿರುತ್ತೆ ಈ ತರ ಕೋಮು ಗಲಭೆ ಆದಾಗ ಅಂತಂದ್ರೆ. ಬಿಜೆಪಿ ಇಂಥ ಘಟನೆ ಆಗ್ಲಿ ಅಂತ ಹೇಳಿ ಕಾಯ್ತಾ ಇರುತ್ತೆ ಅನ್ನೋ ಆರೋಪ. ಈ ಲಾಸ್ಟ್ ಒಂದು ವಾರದಲ್ಲಿ DK ಶಿವಕುಮಾರ್ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು
ಏನೋ ಒಂದು ಡಿಸ್ಟರ್ಬಿಂಗ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅದ್ರ ಬಗ್ಗೆ ECI ಕಂಪ್ಲೇಂಟ್ ಹಾಕಾಯ್ತು, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಾಯ್ತು. ಅದು ಬಿಟ್ಟು ಏನೇನು ಒಂದು ರಾಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೋ ತಕ್ಷಣ ತಗೊಳ್ತೀವಿ. ನಿಮಗೆ ಬಹುಶಃ ನಿಮ್ಗೆ ಅದನ್ನ ಪಿಕಪ್ ಮಾಡಿ ನಿಮಗೆ ದೊಡ್ಡದು ಮಾಡೋದಕ್ಕೆ ಅದಕ್ಕೆ ನೀವು ಕೋಮಗಲಭೆ ಮಾತ್ರ ಕಾಣಿಸ್ಬಹುದು. ನಮ್ಗೆ ಎಲ್ಲ ಒಂದು ಇಶ್ಯೂಸ್ನು ಬಹಳಷ್ಟು ಮುಖ್ಯ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಬಂದು ಸಂಕಲ್ಪ ಪತ್ರದ ಬಗ್ಗೆ ಮಾತಾಡಿರುವಂಥದ್ದು ಎಲ್ಲ ಒಬ್ಬ ಲೀಡರ್ಸು ಮಾತಾಡಿದ್ದಾರೆ. ಎಲ್ಲ ಕ್ಯಾಂಪೇನಲ್ಲೂ ನಾವು ಹೋದಾಗ ನೀವು ಈ ಒಂದೇ ವಿಷಯ ತಗೊಂಡು ನಾವು ಮಾತಾಡೋದಿಲ್ಲ ಯಾವತ್ತೂ. ನಾನು ನನ್ನ 2 ಪಾಯಿಂಟ್ ಹೇಳಬೇಕಿತ್ತು. ಈ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಒಂದು ಹೇಳಿದ್ರಲ್ಲ, ಆಕ್ಚುಲಿ ಬಹಳ ಬೇಜಾರಾಯಿತು. ಯಾಕೆಂದ್ರೆ ಇವಾಗ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಒಂದು ಗಲಭೆ ಆಗಿರೋವಂಥದ್ದು. ಇದಕ್ಕೂ ನೀವು ಅದನ್ನೇ ಹೇಳ್ತೀರಾ? ಕ್ರಿಯೆಗೆ ನಾನು ಮಾತಾಡಕ್ ಬಿಡ್ತೀರಾ? ನಾನು ಬಾಯಿಂದ ಬರೋ ಪದಗಳು ನಿಮ್ಗೆ ಹೆದರಿಕೆ ಆಗತ್ತಾ? ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ನೀವು? ಒಬ್ಬ ಮಹಿಳೆದು ಹತ್ಯೆ ಆಗಿದೆ. ಏನ್ ಹಾ? ಪ್ರವೀಣ್ ಚೋಗಲೆ ಯಾರು ಗೊತ್ತಿಲ್ವಾ? ಗೂಗಲ್ ಮಾಡಿ. ಏನ್ ಹಾ? ಮಂಗಳೂರಲ್ಲಿ 4 ಜನರ ಕೊಲೆ ಮಾಡಿದ್ದವನು. ಮದುವೆ ಆಗಿದ್ದೂನು ಕೂಡ ಒಂದು ಮುಸ್ಲಿಂ ಮಗು, ಅದು ಹೆಣ್ಣು ಮಗು, ಅವಳ ಜೊತೆ ಒಂದು ಸ್ವಾಮೀಜಿ ಅವರೇ ಒಂದೇ ಒಂದು ನಿಮಿಷ ದಯವಿಟ್ಟು ಇಂತಹ ಒಂದು ಪರಿಸ್ಥಿತಿನಲ್ಲಿ ಅಬ್ದುಲ್ ರಜಾಕ್ ಜೊತೆ ಜಗಳ ಆಡಕ್ಕೆ ಇಷ್ಟ ಇಲ್ಲ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನಾನು ಇವಾಗ ಕಿಚ್ಚಲ್ಲ ಅಂತ ಒಂದು ಸಂಕಲ್ಪ ತಗೊಂಡ್ ಬಂದಿರೋದು. ದಯವಿಟ್ಟು ಏನು ಈ ಮನಸ್ಥಿತಿ ಇದೆಯಲ್ಲ, ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಇದು ಎಂತ ಒಂದು ಕೀಳವಾದಂತಹ ಮನಸ್ಥಿತಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ರಿವೆಂಜ್ ಅಲ್ಲ. ಡಿಫೆಂಡ್ ಮಾಡ್ತಾ ಇದ್ದೀರಾ? ಬ್ರೇಕ್ ಹೋಗ್ಬೇಕು. ಒಂದ್ ನಿಮಿಷ ಕಿರ್ಚಿ ನಾವು ಪ್ರತಿ ಸುರ್ಬಿ ಅವರೇ ಬ್ರೇಕ್ ತಗೊಂಡ್ ಬನ್ನಿ. ಕಿರ್ಚ್ತಾ ಇರ್ಲಿ, ಬ್ರೇಕ್ ತಗೊಂಡ್ ವಾಪಸ್ ಬನ್ನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.